ಈಗ ನಾನು ಬಾಳೆ ದಿಂಡಿನ ರಸ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಇದು ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸ್ಗೆ, ಲಿವರ್ ಸಿರೋಸಿಸ್ ಪೇಷಂಟ್ಸ್ಗೆ, ಗಾಲ್ ಬ್ಲಾಡರ್ ಸ್ಟೋನ್ ಪೇಷಂಟ್ಸ್ಗೆ, ಆಮೇಲೆ ಕಿಡ್ನಿ ಸ್ಟೋನ್ ಪೇಷಂಟ್ಸ್ಗೆ, ಡಯಾಬಿಟಿಸ್ ಪೇಷಂಟ್ಸ್ಗೆ ಎಲ್ರಿಗೂ ಒಳ್ಳೇದಿದೆ. ಅದು ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸ್ಗೆ ತುಂಬಾ ಒಳ್ಳೇದು. ಜಾಸ್ತಿ ಕುಡಿಬಾರ್ದು, 50 ರಿಂದ 60 ml. ಬೇರೆಯವರಾದ್ರೆ 200 ml ಕುಡಿಬಹುದು. ಇದೇನಿಲ್ಲ, ಬಾಳೆದಿನ ತಂದ ಇವನ್ ಫ್ರಿಜ್ಜಲ್ಲಿ ಇಟ್ಕೊಬೇಕು, ಎಷ್ಟು ದಿನ ಬೇಕಾದ್ರೂ ಇಟ್ಕೊಳ್ಬಹುದು. 250 ಗ್ರಾಮ್ ಬಾಳೆದಿಂಡನ್ನ ಮಿಕ್ಸಿನಲ್ಲಿ ಅಥವಾ ಜ್ಯೂಸಲ್ಲಿ ಹಾಕಿದ್ರೆ 200 ml ಬರುತ್ತೆ. ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು 50 ರಿಂದ 60 ml ಪ್ರತಿ ಬಾರಿ ಕಿಡ್ನಿ ಪೇಷಂಟ್ ಕೊಡಬಹುದು. ಬೇರೆಯವರು 150-200 ml ಒಂದೊಂದ್ಸರಿ ಕುಡಿಬಹುದು. ಸೊ ಇದು ವೆರಿ ಸಿಂಪಲ್. ವಿಡಿಯೋ ನೋಡಿ ಆಟೋಮೆಟಿಕ್ಲಿ ನೀವು ಮಾಡ್ಬೋದು. ನನ್ನ ಸ್ಟೆಮ್ ಜ್ಯೂಸ್, it is a very simple method. Point number 1, you just take that stem, cane juice, it will come out. Little buttermilk or lemon and you can drink.